ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿದೆ. ಹೌದು, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಏನು ದಾವಣಗೆರೆ ಸಮೀಪದ ಎಚ್ ಕಲಪನಹಳ್ಳಿ ಅಂದರೆ NH4 ಪಕ್ಕದಲ್ಲಿರುವಂತಹ ಎಚ್ ಕಲಪನಹಳ್ಳಿಯ ಹೊರಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ಅಕ್ರಮವಾಗಿ ಸಿಲಿಂಡರನ್ನು ಈ ಒಂದು ಗೋಡಂನಲ್ಲಿ ಸಂಗ್ರಹಿಸಿಟ್ಟಿದ್ರು. ಇಂದು ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಸಿಲಿಂಡರ್ಗಳು ಸಹ ಬ್ಲಾಸ್ಟ್ ಆಗಿ ಸುಮಾರು 100 ಮೀಟರಷ್ಟು ಉದ್ದದಲ್ಲಿ ಸಿಲಿಂಡರ್ಗಳು ಬಿದ್ದಿರುವಂಥದ್ದು. ಅಂದರೆ ಪಟಾಕಿ ಹಚ್ಚಿದಾಗ ಯಾವ ರೀತಿ ಮೇಲೊಂದು ಬ್ಲಾಸ್ಟ್ ಆಗುತ್ತೋ ಅದೇ ರೀತಿಯಲ್ಲಿ ಸಿಲಿಂಡರ್ಗಳು ಸಹ ಇವತ್ತು ಬ್ಲಾಸ್ಟ್ ಆಗಿರುವಂಥದ್ದು. ಅಂದರೆ ಗೋಡಂನಲ್ಲಿ ಅಕ್ರಮವಾಗಿ ಇಟ್ಟಿದ್ದಂಥ ಸುಮಾರು 30ಕ್ಕೂ ಹೆಚ್ಚು ಸಿಲಿಂಡರ್ಗಳು ಇವತ್ತು ಸ್ಫೋಟಗೊಂಡಿದೆ. ಅಂದರೆ ಈ ಒಂದು ಏನು ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ಗಳ ಕೊರತೆ ಸಾಕಷ್ಟು ಇದೆ, ಅಂದರೆ ಅಭಾವ ಸಾಕಷ್ಟು ಇರುವಂಥದ್ದು ಕೇಳ್ಪಟ್ಟಿದ್ದೀವಿ. ಅದರ ಜೊತೆಗೆ ಅಕ್ರಮವಾಗಿ ಸಂಗ್ರಹಿಸಲು ಅಂದರೆ ಮದುವೆ ಮನೆಗಳಿಗೆ ಅಥವಾ ಹೋಟೆಲ್ಗಳಿಗೆ ಅಕ್ರಮವಾಗಿ ನೀಡಲು ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ಸಂಗ್ರಹಿಸಿಟ್ಟಿದ್ರು ಎಂಬ ಮಾತು ಸಹ ಕೇಳಿಬರ್ತಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸಿಲಿಂಡರ್ಗಳು ಸಿಡಿದು ಪಟಾಕಿಯ ರೀತಿ ಅಂದರೆ ಪಟಾಕಿ ಸಿಡಿದಾಗ ಯಾವ ರೀತಿ ನುಚ್ಚುನೂರಾಗುತ್ತೋ ಆ ರೀತಿಯಲ್ಲಿ ಸಿಲಿಂಡರ್ಗಳು ಸಹ ನುಚ್ಚುನೂರಾಗಿ ಬಿದ್ದಿರುವಂಥದ್ದು. ಗೋಡಂನು ನೋಡಬಹುದು ನೀವು. ಅಂದರೆ ಈಗಾಗಲೇ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ, ಜೊತೆಗೆ SP ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಅಗ್ನಿಶಾಮಕ ದಳದವರು ಇದೀಗಾಗಲೇ ಏನು ಬೆಂಕಿ ಎತ್ತಿದಂತಹ ಗೋಡಂಗಳನ್ನು ನಂದಿಸುವಂಥ ಕೆಲಸ ಮಾಡ್ತಿರುವಂಥ ದೃಶ್ಯದಲ್ಲಿ ಸಹ ನೀವು ನೋಡ್ತಿರ್ಬೋದು. ಮುಂಭಾಗದಲ್ಲಿ ಸಿಲಿಂಡರ್ಗಳು ಸಹ ಸಿಡಿದು ಬಿದ್ದಂಥ ದೃಶ್ಯಗಳನ್ನು ಸಹ ನೀವು ನೋಡಿರ್ಬೋದು. ಅಂದರೆ ಈ ಒಂದು ಗೋಡಂ ದೊಗ್ಗಳ್ಳಿ ಶಿವಕುಮಾರ್ ಎಂಬುವರಿಗೆ ಸೇರಿದಂಥ ಗೋಡಮ್ಮು ಗ್ರಾಮ ಪಂಚಾಯತಿಗೂ ಈ ಒಂದು ಮಾಹಿತಿ ಇಲ್ಲ. ಇಲ್ಲೊಂದು ಸಿಲಿಂಡರ್ನ ಗೋಡಮ್ ಇದೆ, ಇಲ್ಲಿ ಸಿಲಿಂಡರ್ ಸ್ಟಾಕ್ ಮಾಡಿದ್ದಾರೆ ಎಂಬುದು ಗ್ರಾಮ ಪಂಚಾಯತಿಯು ಸಹ ಮಾಹಿತಿ ಇಲ್ಲದೆ ಈ ಒಂದು ಜಾಗದಲ್ಲಿ ಸಿಲಿಂಡರನ್ನು ಸ್ಟಾಕ್ ಮಾಡಿ ಇಟ್ಟಿದ್ರು, ಅಂದರೆ ಸಂಗ್ರಹಿಸಿ ಇಟ್ಟಿದ್ರು. ಇಂದು ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಈ ಒಂದು ಸಿಲಿಂಡರ್ಗಳು ಸಹ ಪಟಾಕಿ ರೀತಿಯಲ್ಲಿ ಸಿಡಿದು ಬ್ಲಾಸ್ಟ್ ಆಗಿರುವಂಥದ್ದು. ಅಕ್ಕಪಕ್ಕದಲ್ಲಿರುವಂಥ ಜಮೀನುಗಳಿಗೆ ಸಹ ಹೋಗಿ ಸಿಲಿಂಡರ್ಗಳು ಬಿದ್ದಿರುವಂಥದ್ದು. ಅಂದರೆ ಈ ಒಂದು ಜಾಗದಲ್ಲಿ ಸಿಲಿಂಡರ್ ಸ್ಫೋಟ ಆದಂಥ ಸಮಯದಲ್ಲಿ ಅನಿಲ್ ಎಂಬಾತ ಒಬ್ಬ ಯುವಕ ಇದ್ದ. ಆತನು ಅಂದರೆ ಇಲ್ಲಿ ಕೆಲಸ ಮಾಡೋಂಥ ಅನಿಲ್ ಎಂಬುವರಿದ್ದರು. ಅವರಿಗೆ ಸಹ ಅತಿ ಹೆಚ್ಚು ಗಾಯಗಳಾಗಿದ್ದು ಇದೀಗ CG ಆಸ್ಪತ್ರೆಗೆ ಅವನ್ನ ದಾಖಲೆ ಮಾಡಲಾಗಿದೆ. ಚಿಕಿತ್ಸೆ ಸಹ ಅವರಿಗೆ ನೀಡಲಾಗುತ್ತಿದೆ ಎಂಬ ಮಾಹಿತಿ ಸಹ ಬರ್ತಿರುವಂಥದ್ದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ನ ಕೊರತೆ ಇರುವ ಹಿನ್ನೆಲೆ ಅಕ್ರಮವಾಗಿ ಒಂದು ಗೋಡಂನಲ್ಲಿ ಸಿಲಿಂಡರನ್ನು ಸ್ಟಾಕ್ ಮಾಡಿ ಇಟ್ಟಿದ್ರು ಎಂಬ ಮಾಹಿತಿ ಸಹ ಕೇಳಿ ಬರುತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿದೆ. ಹೌದು, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಏನು ದಾವಣಗೆರೆ ಸಮೀಪದ ಎಚ್ ಕಲಪನಹಳ್ಳಿ ಅಂದರೆ NH4 ಪಕ್ಕದಲ್ಲಿರುವಂತಹ ಎಚ್ ಕಲಪನಹಳ್ಳಿಯ ಹೊರಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ಅಕ್ರಮವಾಗಿ ಸಿಲಿಂಡರನ್ನು ಈ ಒಂದು ಗೋಡಂನಲ್ಲಿ ಸಂಗ್ರಹಿಸಿಟ್ಟಿದ್ರು. ಇಂದು ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಸಿಲಿಂಡರ್ಗಳು ಸಹ ಬ್ಲಾಸ್ಟ್ ಆಗಿ ಸುಮಾರು 100 ಮೀಟರಷ್ಟು ಉದ್ದದಲ್ಲಿ ಸಿಲಿಂಡರ್ಗಳು ಬಿದ್ದಿರುವಂಥದ್ದು. ಅಂದರೆ ಪಟಾಕಿ ಹಚ್ಚಿದಾಗ ಯಾವ ರೀತಿ ಮೇಲೊಂದು ಬ್ಲಾಸ್ಟ್ ಆಗುತ್ತೋ ಅದೇ ರೀತಿಯಲ್ಲಿ ಸಿಲಿಂಡರ್ಗಳು ಸಹ ಇವತ್ತು ಬ್ಲಾಸ್ಟ್ ಆಗಿರುವಂಥದ್ದು. ಅಂದರೆ ಗೋಡಂನಲ್ಲಿ ಅಕ್ರಮವಾಗಿ ಇಟ್ಟಿದ್ದಂಥ ಸುಮಾರು 30ಕ್ಕೂ ಹೆಚ್ಚು ಸಿಲಿಂಡರ್ಗಳು ಇವತ್ತು ಸ್ಫೋಟಗೊಂಡಿದೆ. ಅಂದರೆ ಈ ಒಂದು ಏನು ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ಗಳ ಕೊರತೆ ಸಾಕಷ್ಟು ಇದೆ, ಅಂದರೆ ಅಭಾವ ಸಾಕಷ್ಟು ಇರುವಂಥದ್ದು ಕೇಳ್ಪಟ್ಟಿದ್ದೀವಿ. ಅದರ ಜೊತೆಗೆ ಅಕ್ರಮವಾಗಿ ಸಂಗ್ರಹಿಸಲು ಅಂದರೆ ಮದುವೆ ಮನೆಗಳಿಗೆ ಅಥವಾ ಹೋಟೆಲ್ಗಳಿಗೆ ಅಕ್ರಮವಾಗಿ ನೀಡಲು ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ಸಂಗ್ರಹಿಸಿಟ್ಟಿದ್ರು ಎಂಬ ಮಾತು ಸಹ ಕೇಳಿಬರ್ತಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸಿಲಿಂಡರ್ಗಳು ಸಿಡಿದು ಪಟಾಕಿಯ ರೀತಿ ಅಂದರೆ ಪಟಾಕಿ ಸಿಡಿದಾಗ ಯಾವ ರೀತಿ ನುಚ್ಚುನೂರಾಗುತ್ತೋ ಆ ರೀತಿಯಲ್ಲಿ ಸಿಲಿಂಡರ್ಗಳು ಸಹ ನುಚ್ಚುನೂರಾಗಿ ಬಿದ್ದಿರುವಂಥದ್ದು. ಗೋಡಂನು ನೋಡಬಹುದು ನೀವು. ಅಂದರೆ ಈಗಾಗಲೇ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ, ಜೊತೆಗೆ SP ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಅಗ್ನಿಶಾಮಕ ದಳದವರು ಇದೀಗಾಗಲೇ ಏನು ಬೆಂಕಿ ಎತ್ತಿದಂತಹ ಗೋಡಂಗಳನ್ನು ನಂದಿಸುವಂಥ ಕೆಲಸ ಮಾಡ್ತಿರುವಂಥ ದೃಶ್ಯದಲ್ಲಿ ಸಹ ನೀವು ನೋಡ್ತಿರ್ಬೋದು. ಮುಂಭಾಗದಲ್ಲಿ ಸಿಲಿಂಡರ್ಗಳು ಸಹ ಸಿಡಿದು ಬಿದ್ದಂಥ ದೃಶ್ಯಗಳನ್ನು ಸಹ ನೀವು ನೋಡಿರ್ಬೋದು. ಅಂದರೆ ಈ ಒಂದು ಗೋಡಂ ದೊಗ್ಗಳ್ಳಿ ಶಿವಕುಮಾರ್ ಎಂಬುವರಿಗೆ ಸೇರಿದಂಥ ಗೋಡಮ್ಮು ಗ್ರಾಮ ಪಂಚಾಯತಿಗೂ ಈ ಒಂದು ಮಾಹಿತಿ ಇಲ್ಲ. ಇಲ್ಲೊಂದು ಸಿಲಿಂಡರ್ನ ಗೋಡಮ್ ಇದೆ, ಇಲ್ಲಿ ಸಿಲಿಂಡರ್ ಸ್ಟಾಕ್ ಮಾಡಿದ್ದಾರೆ ಎಂಬುದು ಗ್ರಾಮ ಪಂಚಾಯತಿಯು ಸಹ ಮಾಹಿತಿ ಇಲ್ಲದೆ ಈ ಒಂದು ಜಾಗದಲ್ಲಿ